ಬಳ್ಳಾರಿ ಬ್ಯಾನರ್ ಗಲಾಟೆ ಇಲ್ಲಿಗೆ ಮುಗಿತಾ ಇಲ್ಲ. ಈಗ ರಾಜಕೀಯ ಜಟಾಪಟಿ ಶುರುವಾಗಿದೆ. ಎಎಸ್ಪಿ ಕೆಪಿ ರವಿಕುಮಾರ್ ವಿರುದ್ಧ ಶ್ರೀರಾಮುಲು ಆರೋಪ ಮಾಡಿದ್ರು, ಅದಕ್ಕೆ ಕಿಡಿಕಾರಲಾಗಿದೆ. ಶ್ರೀರಾಮುಲು ವಿರುದ್ಧ ಕಂಪ್ಲಿ ಗಣೇಶ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜಕೀಯ ಜಟಾಪಟಿ ಹೆಂಗೆ ಮುಂದುವರಿತಾ ಇದೆ ನೋಡಿ. ಶ್ರೀರಾಮುಲು ವಿರುದ್ಧ ಕಂಪ್ಲಿ ಗಣೇಶ್ ಮಾತಾಡಿದ್ದಾರೆ. ಬಳ್ಳಾರಿಯಲ್ಲಿ ಲಾ ಅಂಡ್ ಆರ್ಡರ್ ಕಂಟ್ರೋಲ್ಗೆ ಬಂದಿದ್ದೆ ರವಿಕುಮಾರ್ ಅವರಿಂದ. ಗಲಾಟೆ ಮಾಹಿತಿ ತಿಳಿದು ರವಿಕುಮಾರ್ ಸ್ಪಾಟ್ಗೆ ಬಂದಿದ್ರು. ಗಲಾಟೆ ಕಂಟ್ರೋಲ್ ಮಾಡಲು ಎಎಸ್ಪಿ ರವಿಕುಮಾರ್ ಕಾರಣ. ಶ್ರೀರಾಮುಲು ರಾಜಕೀಯ ಅಸ್ತಿತ್ವ ಕಳೆದುಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಶ್ರೀರಾಮುಲುಗೆ ಯಾವುದೇ ಬೆಲೆ ಇಲ್ಲ. ಬಿಜೆಪಿಯಲ್ಲೇ ಶ್ರೀರಾಮುಲುಗೆ 3 ಕಾಸಿನ ಬೆಲೆ ಇಲ್ಲ. ಕೆಪಿ ರವಿಕುಮಾರ್ ವಿರುದ್ಧ 20 ವರ್ಷದಿಂದ ಆರೋಪ ಮಾಡುತ್ತಾ ಬಂದಿದ್ದಾರೆ. ಗಲಾಟೆಗೆ ಶ್ರೀರಾಮುಲು ಮತ್ತು ರೆಡ್ಡಿ ಟೀಮ್ ಬೇರೆ ಪ್ಲಾನ್ ಮಾಡಿತ್ತು. ರವಿಕುಮಾರ್ ಬಂದು ಲಾಠಿ ಚಾರ್ಜ್ ಮಾಡ್ತಾ ಇದ್ದಂತೆ ಇವರ ಪಟಾಲಂ ಕಾಲ್ ಕೆತ್ತಿದೆ. ಇಲ್ಲ ಅಂದಿದ್ರೆ ಬಳ್ಳಾರಿಯಲ್ಲಿ ಗಲಭೆ ಮಾಡಲು ಎಲ್ಲಾ ತಯಾರಿಯನ್ನ ಮಾಡಿದ್ರು. ಶ್ರೀರಾಮುಲು ಮಾತಿಗೆ ಬೆಲೆ ಕೊಡಬೇಡಿ ಅಂತ ಕಂಪ್ಲಿ ಶಾಸಕ ಗಣೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ಗಮನಿಸ್ತಾ ಇದ್ದೀವಿ. ಈ ಒಂದು ಬಳ್ಳಾರಿ ಗಲಾಟೆ ವಿಚಾರ ಇದೆಯಲ್ಲ, ಇದು ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಇದೆಲ್ಲದರ ನಡುವೆ ಎಎಸ್ಪಿ ರವಿಕುಮಾರ್ ವಿರುದ್ಧ ಶ್ರೀರಾಮುಲು ಕಿಡಿಕಾರಿದ್ರು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲಿ ಶಾಸಕ ಗಣೇಶ್ ಅವರು ಮಾತಾಡಿದ್ದಾರೆ. ಶ್ರೀರಾಮುಲು ಅವರು ರಾಜಕೀಯ ಅಸ್ತಿತ್ವವನ್ನ ಕಳ್ಕೊಂಡಿದ್ದಾರೆ. ಬಳ್ಳಾರಿಯಲ್ಲಿ ಬೆಲೆನೇ ಇಲ್ಲ ಅವರಿಗೆ. ಇದೆಲ್ಲದರ ಜೊತೆಗೆ ರವಿಕುಮಾರ್ ಅವರು ಬಳ್ಳಾರಿಗೆ ಬಂದ ನಂತರನೇ ಲಾ ಅಂಡ್ ಆರ್ಡರ್ ಕಂಟ್ರೋಲ್ಗೆ ಬಂದಿರೋದು ಅಥವಾ ಗಲಭೆಗಳೆಲ್ಲವೂ ಕೂಡ ತಣ್ಣಗಾಗಿರೋದು. ಅದಾದ ನಂತರ ಬಳ್ಳಾರಿ ಇವತ್ತು ಶಾಂತವಾಗಿ ಇದೆ ಅನ್ನೋದಕ್ಕೆ ಕಾರಣಕ್ಕೆ ಗಲಾಟೆ ಆದಂಥ ಸಂದರ್ಭದಲ್ಲಿ ರವಿಕುಮಾರ್ ಸ್ಪಾಟ್ಗೆ ಬಂದಿದ್ರು. ಗಲಾಟೆಯನ್ನ ಕಂಟ್ರೋಲ್ ಮಾಡಿದ್ದೆ ಎಎಸ್ಪಿ ರವಿಕುಮಾರ್. ಶ್ರೀರಾಮುಲು ರಾಜಕೀಯ ಅಸ್ತಿತ್ವವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಶ್ರೀರಾಮುಲುಗೆ ಯಾವುದೇ ರೀತಿಯಾದಂಥ ಬೆಲೆ ಇಲ್ಲ. ಬಿಜೆಪಿಯಲ್ಲೇ ಶ್ರೀರಾಮುಲುಗೆ 3 ಕಾಸಿನ ಕಿಮ್ಮತ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಕೆಂಡಕಾರಿದ್ದಾರೆ, ಕಿಂಡಲ್ ಮಾಡಿದ್ದಾರೆ. ಇನ್ನು ರವಿಕುಮಾರ್ ವಿರುದ್ಧ 20 ವರ್ಷದಿಂದ ಆರೋಪ ಮಾಡ್ತಾನೆ ಬಂದಿದ್ದಾರೆ. ಗಲಾಟೆಗೆ ಶ್ರೀರಾಮುಲು ಮತ್ತು ರೆಡ್ಡಿ ಟೀಮ್ ಬೇರೆ ರೀತಿಯಾದಂಥ ಪ್ಲಾನ್ ಮಾಡಿಕೊಂಡಿತ್ತು. ರವಿಕುಮಾರ್ ಬಂದು ಲಾಠಿ ಚಾರ್ಜ್ ಮಾಡ್ತಾ ಇದ್ದಂತೆ ಇವರ ಪಟಾಲಂ ಅಲ್ಲಿಂದ ಕಾಲ್ ಕೆತ್ತಿದೆ. ಎಲ್ಲ ಅಂದಿದ್ರೆ ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ಗಲಭೆ ಮಾಡೋದಕ್ಕೆ ಇವರೆಲ್ಲ ತಯಾರಿಯನ್ನು ಮಾಡಿಕೊಂಡಿದ್ರು ಅಂತ ಹೇಳಿ ಶ್ರೀರಾಮುಲು ಮಾತಿಗೆ ಬೆಲೆ ಕೊಡಬೇಡಿ ಅನ್ನೋ ನಿಟ್ಟಿನಲ್ಲಿ ಕಂಪ್ಲಿ ಶಾಸಕ ಗಣೇಶ್ ಅವರು ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್, ನಾವು ಗಮನಿಸಿದ್ವಿ ಆ ಗಲಾಟೆ ಆದಂಥ ಸಂದರ್ಭದಲ್ಲಿ, ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಯ್ತಲ್ಲ, ಆಗ ಎಎಸ್ಪಿ ಕೆಪಿ ರವಿಕುಮಾರ್ ಅವರು ಕೂಡ ಸ್ಥಳದಲ್ಲೇ ಇದ್ರು. ಅಕಸ್ಮಾತ್ ಆಗಿ ಅವತ್ತು ಲಾಠಿ ಚಾರ್ಜ್ ಆಗದೆ ಇದ್ದಿದ್ರೆ ಇನ್ನೂ ಏನೇನು ಅನಾಹುತ ಆಗ್ತಾ ಇತ್ತು ಏನೋ ಗೊತ್ತಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ್ ಸಂಪರ್ಕದಲ್ಲಿದ್ದಾರೆ. ರವಿನಾರಾಯಣ್, ಎಲ್ಲೋ ಒಂದು ಕಡೆ ಈಗ ಆರೋಪವನ್ನು ಮಾಡಿದ್ರು ರವಿಕುಮಾರ್ ಅವರ ಮೇಲೆ ಶ್ರೀರಾಮುಲು ಅವರು. ಈಗ ಕಂಪ್ಲಿ ಶಾಸಕರು ಕೂಡ ರವಿಕುಮಾರ್ ಅವರ ಪರವಾಗಿನೇ ಮಾತನಾಡಿದ್ದಾರೆ. ಒಂದು ಮಾತು ಹೇಳಿದ್ದಾರೆ, ರವಿಕುಮಾರ್ ಅವರನ್ನು ಇಲ್ಲಿಂದ ಓಡಿಸೋದಕ್ಕೆ ಭಾಳ ಟ್ರೈ ಮಾಡ್ತಾ ಇದ್ದಾರೆ, ಪ್ರತಿನಿತ್ಯ ಆರೋಪವನ್ನು ಮಾಡ್ತಾನೆ ಇರ್ತಾರೆ ಶ್ರೀರಾಮುಲು ಅವರು ಮತ್ತು BJP ಅವರು ಅಂತ ಹೇಳಿ. ಅಂದರೆ ಯಾಕೆ ರವಿಕುಮಾರ್ ಅವ್ರ ಮೇಲೆ ಶ್ರೀರಾಮುಲು ಅವ್ರಿಗೆ ಅಷ್ಟು ವೈರತ್ವ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಕಳೆದ 4 ದಿನಗಳಿಂದ ನಡೆದಿರುವಂತಹ ಬಳ್ಳಾರಿ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಜೆ ಅಷ್ಟೇ ಶ್ರೀರಾಮುಲು ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಅದರಲ್ಲಿ ಅಡಿಷನಲ್ SP ಆಗಿರುವಂತಹ ರವಿಕುಮಾರ್ ಅವರ ವಿರುದ್ಧ ಸಾಕಷ್ಟು ಆರೋಪವನ್ನ ಮಾಡಿದ್ರು. ಈ ಗಲಭೆ ವಿಚಾರ ಗೊತ್ತಿತ್ತು, ಮತ್ತೆ ರವಿಕುಮಾರ್ ಅವರು ಒಂದು ಬಾಹ್ಯ ಬೆಂಬಲವನ್ನ ಕೊಟ್ಟಿದ್ರು ಅಂತ. ಆದ್ರೆ ಈ ವಿಚಾರಕ್ಕೆ ಈ ಪತ್ರಿಕಾಗೋಷ್ಠಿ ನಡೆದ ನಂತರ ಕಂಪ್ಲಿ ಶಾಸಕ ಗಣೇಶ್ ಕೂಡ ಈಗ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಈಗ ಪ್ರಮುಖವಾಗಿ ಶ್ರೀರಾಮುಲು ಅವರು ಸುಳ್ಳು ಆರೋಪಗಳನ್ನ ಮಾಡದೆ ಅವರ ಕೆಲಸ. ಬಳ್ಳಾರಿ ಜಿಲ್ಲೆಯಲ್ಲಿ ಅವ್ರಿಗೆ ಯಾವುದೇ ರೀತಿಯಂತ ಬೆಲೆ ಇಲ್ಲ, ತಮ್ಮ ಅಸ್ತಿತ್ವವನ್ನ ಕಳ್ಕೊಂಡಿದ್ದಾರೆ. ಅವತ್ತು ಬಳ್ಳಾರಿಯಲ್ಲಿ ದಾಂಧಲೆ ನಡೆಸೋದಕ್ಕೆ ತಮ್ಮ ಶಿಷ್ಯಂದ್ರ ಪಟಾಲಮ್ಮನ್ನ ಕಟ್ಕೊಂಡು ಗಲಭೆಯನ್ನ ಮಾಡೋದಕ್ಕೆ ತಯಾರಿಯನ್ನು ನಡೆಸಿದ್ರು. ಈ ವೇಳೆ ರವಿಕುಮಾರ್ ಅವರೇ ಸ್ಪಾಟ್ಗೆ ಬಂದು, ಅಂದ್ರೆ ಸ್ಥಳಕ್ಕೆ ಬಂದು ಈ ಒಂದು ಲಾಠಿ ಚಾರ್ಜ್ ಅನ್ನ ಮಾಡಿ ಇವರ ಪಟಾಲಮ್ಮನ್ನ ಓಡಿಸಿದ್ರು. ಆ ನಂತರ ಎಲ್ಲಿ ತಮ್ಮ ಆಟ ನಡಿಲಿಲ್ಲ ಅಂತೇಳಿ ಶ್ರೀರಾಮುಲು ಅವರು ಸಾಕಷ್ಟು ಗೊಂದಲಕ್ಕೀಡಾಗಿ ಈಗ ಸುಳ್ಳು ಪತ್ರಿಕಾಗೋಷ್ಠಿಯನ್ನು ನಡೆಸಿ ವಿನಾಕಾರಣ ಅಧಿಕಾರಿಗಳ ವಿರುದ್ಧ ಆರೋಪ ಮಾಡ್ತಿದ್ದಾರೆ ಅಂತೇಳಿ ಕಂಪ್ಲಿ ಗಣೇಶ್ ಅವರು ಕೂಡ ಆರೋಪ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಶ್ರೀರಾಮುಲು ಅವರು ಕೂಡ
ಕೆಲವು ವಿಚಾರಗಳನ್ನ ಹೇಳಿದ್ದಾರೆ. ASP ಅವರಿಗೆ ಸಾಕಷ್ಟು ಮಾಹಿತಿ ಗೊತ್ತಿತ್ತು ಅಂತ. ಆದ್ರೆ ಕೆಲವು ವಿಡಿಯೋಗಳನ್ನ ಈಗ ನಿನ್ನೆ ಅಷ್ಟೇ ಬಿಡುಗಡೆ ಮಾಡಿದ್ರು ಕಾಂಗ್ರೆಸ್ ಮುಖಂಡರು. ಅದರಲ್ಲಿ ಸಾಕಷ್ಟು ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ಶಿಷ್ಯಂದಿರು ಅಂದ್ರೆ ಅವರ ಆಪ್ತ ವಲಯದವರು ದೊಂಡೆಗಳನ್ನ ಹಿಡಿದು ಮತ್ತು ಕಾರದ ಪುಡಗಳನ್ನ ಇರಿಸ್ತಾ ಇರುವಂತ ವಿಡಿಯೋ ಕೂಡ ವೈರಲ್ ಆಗಿತ್ತು. ಹಾಗಾಗಿ ಈ ಒಂದು ಗಲಭೆಗಳ ಹಿಂದೆ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ಕೈವಾಡ ಇದೆ. ಈ ಎಲ್ಲಾ ಗಲಭೆಗಳ ಕಾರಣ ಇವರಿಬ್ರು. ಹಾಗಾಗಿ ಇವರು ತಮ್ಮ ಒಳುಕನ್ನ ಮುಚ್ಚಿಡೋದಕ್ಕೋಸ್ಕರ ಈ ಒಂದು ಸುಳ್ಳು ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಈಗ ಕಂಪ್ಲಿ ಗಣೇಶ್ ಅವರು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಮ್, ಥ್ಯಾಂಕ್ ಯು ರವಿನಾರಾಯಣ್ ತಮ್ಮೆಲ್ಲ ಮಾಹಿತಿಗಾಗಿ.